ದಶರಥ ರಾಜೇಂದ್ರ ವಿಜಯತೆ, ದಶರಥ ರಾಜೇಂದ್ರ ವಿಜಯತೆ. ನಾನು ಕೈಕಾಂತಪುರಕ್ಕೆ ಬರಲು ಯಾವುದೋ ಒಂದು ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸದಿಂದ ಆದರಿಸುತ್ತಿದ್ದ ನನ್ನ ಪ್ರಿಯ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ, 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 ಕೈಕೆಯು ಉಷಾಯಿಯಾಗಿರುವ ಆಭರಣಗಳು ಚೆಲ್ಲಾಡಿದವು. ಕಾರಣವೇನಿರಬಹುದು? ಮುಖವು ಹಡಿರುವುದು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರುವುದು ದೇವಿ, ನನ್ನಿಂದ ಏನಾದರೂ ಅಪಚಾರವಾಯಿತೆ ಅಥವಾ ನಿನ್ನ ದಾಸರಿಂದ ಏನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ದೇವಿ, ಮಾತನಾಡುವುದಿಲ್ಲವೇ? ಕೈಕಾ, ನನ್ನಲ್ಲಿ ಕೋಪವೇ? ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯರ ಬಳಿಗಲ್ಲವಲ್ಲ. ಕೈಕಾ, ಏನು ಈಗ ಹೇಳುತ್ತಿರುವೆ? ನನಗೆ ರಾಮನು ಬೇರೆ, ಭರತನು ಬೇರೆ ಮತ್ತು ರಾಮನಲ್ಲಿ ಮತ್ತು ನಿನ್ನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಕೈಕಾ, ಅಂದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಂತಾಯ್ತು? ಅಯ್ಯೋ ಮುರುಳಿ, ನನಗೆ ರಾಮನು ಬೇರೆ, ಭರತನು ಬೇರೆಯೇ. ನನಗೆ 4 ಜನ ಮಕ್ಕಳ ಮೇಲೂ ಸಮಾನವಾದ ಪ್ರೀತಿ. ಹೌದು ಹೌದು, ನನಗಷ್ಟೂ ತಿಳಿಯದೆ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರೆಯಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೆನಪು ಮಾಡಿಕೊಂಡರೆ ನನಗಷ್ಟು ಅರಿವಾಗುವುದಿಲ್ಲವೇ?
ಅಯ್ಯೋ ಹುಚ್ಚಿ ಹುಚ್ಚಿ ಬಾ ಬಾ ಕೈಕ. ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವುದಕ್ಕೂ ತ್ವರಿತವಾದ್ದರಿಂದ ಈ ಕಾರ್ಯವನ್ನು ತ್ವರಿತವಾಗಿ ಮಾಡಬೇಕಾಯಿತಲ್ಲದೆ ಭರತ ಶತ್ರುಘ್ನರನ್ನು ಬಿಟ್ಟು ಮಾಡಬೇಕಂತಲ್ಲ. ಬಾ ಇಲ್ಲಿ ಬಾ. ಬಾ ಕೈಕ.